ಗುತ್ತಿಗೆದಾರರು ಒಂದು ಕಡೆ ದೂರ ಆದರೆ ನಿಮ್ಮ ಕಡೆ ಒಂದು ದೂರ. ಇವತ್ತು ಕೋರ್ಟ್ನಲ್ಲಿ ಏನಾಯಿತು? ನಮ್ಮ ಪರವಾಗಿ ಲಾಯರು ಅದನ್ನು ವಕಾಲತ್ತು ಹಾಕಿದ್ದಾರೆ. ನೀವು ಸಾಕಷ್ಟು ಆರೋಪಗಳನ್ನ ಮಾಡಿದ್ವಿ, ಸೆಕ್ಷನ್ಗಳು ಯಾವ್ಯಾವ ಇದು ಅಪ್ಲಿಕೇಬಲ್ ಆಗಿದ್ದಾವೆ. ಸರ್, ನಮ್ಮದು ಹೋರಾಟ ಏನಿಲ್ಲ, ಆತನ ಮನುಷ್ಯನಾಗ ಬದಲಾಗಬೇಕು. ನೀವು ಕಷ್ಟ ಬಂದಿದ್ದ ಅಪ್ಪನಿಗೆ ತಲೆ ಬಗ್ಗಿದ್ದಾನೆ. ಅದಕ್ಕೋಸ್ಕರ ನೀವು ನೋಡಿದಿರಲ್ಲ ಆಡಿಯೋ, ಎಂಥ ಭಾಷೆ ಅದು. ಮುನಿರತ್ನಲ್ಲಿ ಕೋರ್ಟ್ ಶಿಕ್ಷೆ ಕೊಡುತ್ತೆ, ಇನ್ನೊಂದು ಮತ್ತೊಂದು ಅಲ್ಲ. ಮನಸಾಕ್ಷಿಯನ್ನು ಕೋರ್ಟಲ್ಲಿ ಆತನಿಗೆ ಈಗಾಗಲೇ ಶಿಕ್ಷೆ ಸಿಕ್ಕಿದೆ. ಮುಂದಕ್ಕೆ ಇದನ್ನೆಲ್ಲ ಬಿಟ್ಟು ಮನುಷ್ಯನಾಗಿ ಬದುಕಲಿ ಸರ್. ಅವರ ಬಂಧನ ಆಗಿದೆ. ಇದೀಗ ಪರಪ್ಪನಗರಕ್ಕೆ ಅವರನ್ನ ಕೋರ್ಟ್ ಕಳಿಸುವಂಥ ಕೆಲಸವನ್ನು ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋ ನಮ್ಮ ಜೊತೆ ದೂರದಂಥ ವೇಲು ನಾಯಕರಿದ್ದಾರೆ. ಸರ್, ಇವತ್ತು ನೀವು ದೂರನ್ನು ನೀಡಿದ್ರಿ, ಗುತ್ತಿಗೆದಾರರು ಒಂದು ಕಡೆ ದೂರ ಆದರೆ ನಿಮ್ಮ ಕಡೆ ಒಂದು ದೂರ. ಇವತ್ತು ಕೋರ್ಟ್ನಲ್ಲಿ ಏನಾಯಿತು? ಅದ್ರ ಜೊತೆಗೆ ಇವತ್ತು ಸೆಪ್ಟೆಂಬರ್ 30 ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ. ಸರ್, ಅದು ಇವತ್ತು ನಮ್ಮ ಇದು ಇತ್ತು. ನಾನು ಇದು ಅಟ್ರಾಸಿಟಿ ಕೇಸ್ ಆಗಿರೋದ್ರಿಂದ ದೂರುದಾರರು ಕೋರ್ಟ್ಗೆ ಹಾಜರಾಗುವಂಥದ್ದು ಪ್ರಕ್ರಿಯೆ ಅದು. ಹಾಗಾಗಿ ನಾನು ಬಂದು ಇವತ್ತು ಕೋರ್ಟ್ ಅಟೆಂಡ್ ಆದೆ. ನಮ್ಮ ಪರವಾಗಿ ಲಾಯರು ಅದನ್ನು ವಕಾಲತ್ತು ಹಾಕಿದ್ದಾರೆ. ಅದನ್ನು ವಾದ ವಿವಾದ ಇದನ್ನು ಅದು ಕೋರ್ಟ್ ಪ್ರಕ್ರಿಯೆ ಅದು. 14 ದಿನ ಕಸ್ಟಡಿ ಅನ್ನೋದು ಕೋರ್ಟ್ ರೂಲ್ ಅದು ಮಾಡಿದ್ದಾರೆ. ಮತ್ತು ಅವರು ಬೇಲ್ ಸಹಿತ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ. ಸೊ ನಾಳೆ ಬೇಲ್ ಆರ್ಗ್ಯುಮೆಂಟ್ ಇದೆ. ನಾಳೆ ಬೇರೆ ಆರ್ಗ್ಯುಮೆಂಟ್ ಆದಮೇಲೆ ಅದು ತೀರ್ಮಾನ ನ್ಯಾಯಾಧೀಶರಿಗೆ ಬಿಟ್ಟಿದ್ದು. ಸರ್, ಈಗ ನೀವು ಸಾಕಷ್ಟು ಆರೋಪಗಳನ್ನ ಮಾಡಿದ್ವಿ, ಸೆಕ್ಷನ್ಗಳು ಯಾವ್ಯಾವ ಇದು ಅಪ್ಲಿಕೇಬಲ್ ಆಗಿದ್ದಾವೆ, ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀವಿ? ಸರ್, ನಮ್ಮದು ಹೋರಾಟ ಏನಿಲ್ಲ, ಆತನ ಮನುಷ್ಯನಾಗ ಬದಲಾಗಬೇಕು. ಕಾನೂನಲ್ಲಿ ಯಾವುದೇ ಆಗಿರಲಿ, ಇವು ಕಷ್ಟ ಬಂದಿದ್ದ ಅಪ್ಪನಿಗೆ ತಲೆ ಬಗ್ಗಿದ್ದಾನೆ. ಕಷ್ಟ ಮುಗಿ ಅದು ನಾಳೆ ಹೊರಗಡೆ ಬಂದ ಮೇಲೆ ತಿರ್ಗಾ ಒಂದು ಹಳೆ ಚಾವಲಿ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವೆಲ್ಲ ನೋಡ್ಬಿಟ್ಟಿದ್ದೀವಿ. ಬಿಡಬೇಕು, ಬಡವ್ರಿಗೆ ತೊಂದರೆ ಕೊಡೋದು ಬಿಡಬೇಕು, ಜಾತಿಗೆ ತಂದಿರ್ಕೋರು ಅಂತ ಬಿಡಬೇಕು, ಗಲಾಟೆಗಳು ಮಾಡಿದೆ ದಲಿತರನ್ನು ಹೊಡೆಯೋದು ಬಿಡಬೇಕು, ಲಂಚಕ್ಕೋಸ್ಕರ ನೀವು ನೋಡಿದಿರಲ್ಲ ಆಡಿಯೋ, ಎಂಥ ಭಾಷೆ ಅದು. ಅವೆಲ್ಲ ಬಿಡಬೇಕು, ಬಿಟ್ಟು ಒಂದು ಒಳ್ಳೆಯ ಮನುಷ್ಯನಾಗಿ ಬದುಕಲಿ ಅಂತ ಹೇಳ್ತಾ ಇದ್ದೀವಿ ಸರ್. ಸರ್, ಮುನಿರತ್ನ ಪರ ಕಾರ್ಯಕರ್ತರು, ಬೆಂಬಲಿಗರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರ್? ಸರ್, ಅವ್ರನ್ನ ಆರೋಪ ಮಾಡಬೇಕಂದ್ರೆ ಕೆಲವರು ಜಾಲರ ಅಂತಾರೆ. ಆ ಜಾಲರಾಗಿ ಹಂಗೆ ಎಲ್ಲ ಇವ್ರ ಹತ್ರನೂ ಇರ್ತಾರೆ. ಅಷ್ಟೇ ಜನನ ಕರ್ಕೊಂಡೋಗಿ ಮಂಪರು ಪರೀಕ್ಷೆ ಹಾಕ್ಬಿಟ್ರೆ ನಾನೇನು ಹೇಳೋದು ಆರೋಪ ಅದಕ್ಕೆ 10 ಜಾಸ್ತಿ ಹೇಳ್ತಾರೆ ಅವರು. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಸರ್ವೈವ್ ಆಗಬೇಕು, ಏನೋ ಒಂದು ಮಾಡ್ತಾರೆ ಅಷ್ಟೇ ಅವರು. ಸರ್, ಇವಾಗ ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ? ಮತ್ತು ಈಗ ಜಾತಿ ನಿಂದನೆ ಕೇಸ್ ಒಂದು ಕಡೆ ಆದರೆ ಕಾಂಗ್ರೆಸ್ ಕೂಡ ನಿಮಗೆ ಬೆಂಬಲವನ್ನು ನೀಡ್ತಿದೆ, ಹೋರಾಟ ಮಾಡ್ತಿದೆ, ಒಕ್ಕಲಿಗರಿಗೆ, ದಲಿತರಿಗೆ ಬೈದಿರೋದನ್ನ. ಸರ್, ಅದನ್ನು ಹೇಳಿದ್ದು ನಾನು. ಮುನಿರತ್ನಲ್ಲಿ ಕೋರ್ಟ್ ಶಿಕ್ಷೆ ಕೊಡುತ್ತೆ, ಇನ್ನೊಂದು ಮತ್ತೊಂದು ಅಲ್ಲ. ಆತ ಮನಸಾಕ್ಷಿಗೆ ಕೇಳಬೇಕು. ನಾನು ಇದು ಮಾಡಿದ್ದೀನಲ್ಲ ಅಂತ ಆತ ಮನಸಾಕ್ಷಿಗೆ ಗೊತ್ತು. ಮನಸಾಕ್ಷಿಯನ್ನು ಕೋರ್ಟಲ್ಲಿ ಆತನಿಗೆ ಈಗಾಗಲೇ ಶಿಕ್ಷೆ ಸಿಕ್ಕಿದೆ. ಇನ್ನು ಮುಂದಕ್ಕೆ ಇದನ್ನೆಲ್ಲ ಬಿಟ್ಟು ಮನುಷ್ಯನಾಗಿ ಬದುಕಲಿ ಸರ್. ಇಷ್ಟು ವೇಲು ನಾಯಕರವರ ಮಾತು ಏನು, ಅವರು ಬದಲಾಗಲಿ, ಅವರ ಮನಸಾಕ್ಷಿಯಿಂದ ಕೆಲಸವನ್ನು ಮಾಡಲಿ, ಜನರಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸಲಿ ಅನ್ನೋ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.